ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಚತುರ್ಥೋಧ್ಯಾಯಃ ಜ್ಞಾನಯೋಗಃ. ದ್ರವ್ಯಯಜ್ಞಾಸ್ತಪೋ ಯಜ್ಞಾಃ ಯೋಗಯಜ್ಞಾಸ್ತಥಾ ಪರೇ ಸ್ವಾಧ್ಯಾಯಜ್ಞಾನಯಜ್ಞಾಶ್ಚ ಯತಯಃ ಸಂಶಿತವ್ರತಾಃ. ಕೆಲವರು ದ್ರವ್ಯಯಜ್ಞವನ್ನು ಮಾಡುವರು, ಇನ್ನು ಕೆಲವರು ಯೋಗಯಜ್ಞ ಹಾಗೂ ತಪೋಯಜ್ಞವನ್ನು ಮಾಡುವರು. ಕಠೋರ ವ್ರತನಿಷ್ಠರಾದವರು ಜ್ಞಾನ ಪ್ರಾಪ್ತಿಗಾಗಿ ಸ್ವಾಧ್ಯಾಯವನ್ನು ಮಾಡುವವರೂ ಇದ್ದಾರೆ. ಸಮರ್ಪಣಾ ಭಾವನೆಯಿಂದ ಮಾಡಿದ ಪ್ರತಿ ಕೆಲಸವನ್ನು ಯಜ್ಞ ಎನ್ನುವರು. ಆಸ್ತಿಕರು ತಮ್ಮ ದುಡಿಮೆಯಿಂದ ಗಳಿಸಿದುದರಲ್ಲಿ ಸ್ವಲ್ಪವನ್ನು ತಮಗಿರಿಸಿಕೊಂಡು ಮಿಕ್ಕಿದ್ದನ್ನು ಇತರರಿಗೆ ದಾನ ಮಾಡುವುದು ಸನಾತನ ಧರ್ಮದಲ್ಲಿ ಹಿಂದಿನಿಂದಲೂ ನಡೆದುಕೊಂಡು ಬಂದ ಸಂಪ್ರದಾಯ. ವಿಶೇಷ ಪೂಜೆ ಏರ್ಪಡಿಸಿ ತಮ್ಮ ಬಳಗವನ್ನು ಪರಿಚಿತರನ್ನು ಆಹ್ವಾನಿಸಿ ಅವರಿಗೆ ಊಟ ಹಾಕಿ ಒಂದಿಷ್ಟು ಬಟ್ಟೆ ದವಸ ಧಾನ್ಯಗಳನ್ನು ಹಾಗೂ ನಗ ನಾಣ್ಯಗಳನ್ನು ಕೊಟ್ಟು ಉಪಚರಿಸುವುದು ಭಾರತೀಯ ಸಂಸ್ಕೃತಿ. ಇನ್ನೂ ಕೆಲವರು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಎಂಬ ಅಷ್ಟಾಂಗ ಯೋಗ ಸಾಧನೆಯನ್ನು ಮಾಡಿ ಚಿತ್ತದಲ್ಲಿರುವ ಕಲ್ಮಶವನ್ನು ಹೊರಹಾಕುವುದರ ಮೂಲಕ ಯಜ್ಞ ಮಾಡುತ್ತಾರೆ. ಹಲವರು ಒಂದೆಡೆ ಒಂದೇ ಭಂಗಿಯಲ್ಲಿ ಕುಳಿತು ಅಥವಾ ನಿಂತು ಆಹಾರ, ನೀರು ಇತ್ಯಾದಿ ಎಲ್ಲ ಐಹಿಕ ಸುಖವನ್ನು ತ್ಯಜಿಸಿ ಕಠಿಣ ವ್ರತಾಚರಣೆ ಮೂಲಕ ಭಗವಂತನನ್ನೇ ಧ್ಯಾನಿಸುತ್ತಾ ತಾಪತ್ರಯಗಳಾದ ಆದಿದೈವಿಕ, ಆದಿಭೌತಿಕ, ಆಧ್ಯಾತ್ಮಿಕ ತಾಪಗಳನ್ನು ಗೆದ್ದು ನಕಾರಾತ್ಮಕ ಅಂಶಗಳನ್ನು ಸುಡುವ ಪ್ರಕ್ರಿಯೆ ಅಂದರೆ ತಪಸ್ಸನ್ನಾಚರಿಸುವುದರ ಮೂಲಕ ಯಜ್ಞ ಮಾಡುತ್ತಾರೆ. ಇನ್ನು ಕೆಲವರು ಪ್ರಪಂಚದಲ್ಲಿ ಇರಬಹುದಾದ ಎಲ್ಲ ರೀತಿಯ ವಿದ್ಯೆ ಸ್ವತಃ ಕಲಿಯುತ್ತಾ ತಾನು ಸ್ವಾಧ್ಯಾಯದಿಂದ ಕಲಿತದ್ದನ್ನು ಇತರರಿಗೆ ಉಚಿತವಾಗಿ ಕಲಿಸುತ್ತಾ ವಿದ್ಯಾದಾನದ ಮೂಲಕ ಜ್ಞಾನಯಜ್ಞ ಮಾಡುತ್ತದೆ. ಹೀಗೆ ದ್ರವ್ಯಯಜ್ಞ, ಯೋಗಯಜ್ಞ, ಸ್ವಾಧ್ಯಾಯ ಮತ್ತು ಜ್ಞಾನಯಜ್ಞವನ್ನು ಮಾಡುತ್ತಾರೆ. ಹರಿ ಓಂ.